ಗಂಜ್ ಎಂಬ ಊರಿತ್ತು. ಅಲ್ಲಿ ಜೀತು ಎಂಬ ವ್ಯಕ್ತಿ ತನ್ನ ಹೆಂಡತಿಯಾದ ಶೀಲಾ ಜೊತೆ ವಾಸಿಸ್ತಾ ಇದ್ದ. ಜೀತು ಊರಲ್ಲಿ ಪಾಯಸ ಮಾರ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದ. ಜೀತು ಇರೋ ಅಂಗಡಿ ಮುಂದೆನೆ ರವಿ ಕೂಡ ಪಾಯಸ ವ್ಯಾಪಾರ ಮಾಡ್ತಾ ಇದ್ದ. ಪಾಯಸ ತಗೊಳ್ಳಿ, ರುಚಿ ರುಚಿಯಾದ ಪಾಯಸ ತಗೊಳ್ಳಿ. ಒಂದು ಪ್ಲೇಟ್ ತಗೊಂಡ್ರೆ ಇನ್ನೊಂದ್ ಪ್ಲೇಟ್ ತಗೊಂತೀರಾ? ನಾನ್ ಮಾಡ್ತಾ ಇದೀನಿ ಪ್ರಪಂಚದಲ್ಲೇ ಚೆನ್ನಾಗಿರುವಂತ ಪಾಯಸನ. ಸ್ವಾದದಲ್ಲಿ ಸ್ವಾದ, ನಾವ್ ಮಾಡೋ ಪಾಯಸ. ಬನ್ನಿ ಬನ್ನಿ. ಊರಿನ ಜನರು ರವಿ ಅಂಗಡಿ ಮುಂದೆನೆ ಪಾಯಸ ತಿಂತಾ ಇದ್ರು. ಅದನ್ನ ನೋಡಿ ಜೀತು ಬೇಜಾರ್ ಮಾಡ್ಕೊಂಡು ಮನೆಗೆ ಹೋಗ್ತಾ ಇರ್ತಾನೆ. ಅಷ್ಟ್ರಲ್ಲಿ ಜೀತು ರವಿಯನ್ನ ಜೋರಾಗಿ ಕೂಗ್ತಾನೆ. ಜೀತು, ಜೀತು ಬಾರಪ್ಪ ಇಲ್ಲಿ. ಏನು ವ್ಯಾಪಾರ ಚೆನ್ನಾಗಿಲ್ವಾ ಇವತ್ತು? ಏನಂತ ಹೇಳಿ ರವಿ ಅಣ್ಣ, ನೀವ್ ಯಾವತ್ತಿನ ಪಾಯಸ ಮಾರೋದಕ್ಕೆ ಶುರು ಮಾಡ್ಕೊಂಡ್ರು ಅವತ್ತಿನ ಯಾರು ಕೂಡ ನಮ್ಮ ಅಂಗಡಿಗೆ ಪಾಯಸ ತಗೊಳಕ್ ಬರ್ತಾನೆ ಇಲ್ಲ. ಅರ್ಥ ಆಗ್ತಿದೆ ಕಣಪ್ಪ, ಅರ್ಥ ಆಗ್ತಿದೆ. ಒಂದ್ ಕೆಲ್ಸ ಮಾಡು, ಪಾಯಸ ಮಾರೋದನ್ನ ನಿಲ್ಲಿಸ್ಬಿಡು, ಬೇರೆ ಯಾವ್ದನ್ನಾದ್ರೂ ಮಾರೋಕೆ ಶುರು ಮಾಡು. ಯಾಕಂದ್ರೆ ನಿನಗೆ ನನಗಿಂತ ಚೆನ್ನಾಗಿ ಪಾಯಸ ಮಾಡಕ್ ಬರಲ್ವಲ್ಲ. ಮತ್ತೆ ಹೋಗ್ತಾ ಹೋಗ್ತಾ ನಿನ್ ಅಂಗಡಿ ಮುಚ್ಬೇಕಾಗುತ್ತೆ. ಮತ್ತೆ ನಿಮ್ ಮನೆಯವ್ರಿಗೆ ತಿನ್ನಕೇನ್ ಮಾಡ್ತೀಯ? ನೀನು ರುಚಿ ಇಲ್ದೇ ಇರೋ ಪಾಯಸನ. ಜೀತು ನಿರಾಶೆಯಿಂದ ಮನೆಗೆ ವಾಪಸ್ ಹೋಗ್ತಾನೆ. ಇಲ್ಲಿ ಜೀತು ಹೆಂಡತಿ ಶೀಲಾ ಜೀತುನ ನೋಡಿ ತನ್ ಗಂಡನ್ಗೆ ಕೇಳ್ತಾಳೆ, ಏನಾಯ್ತು ರೀ, ಇಷ್ಟೊಂದ್ ಕೋಪ ಯಾಕೆ ಮಾಡ್ಕೊಂಡಿದ್ದೀರಾ? ಏನಂತ ಹೇಳಿ ಶೀಲಾ, ರವಿ ಯಾವಾಗಿಂದ ಪಾಯಸ ಮಾರೋದಕ್ಕೆ ಶುರು ಮಾಡ್ಕೊಂಡು ಯಾರು ಕೂಡ ನನ್ನ ಹತ್ರ ಪಾಯಸ ತಗೊಳಕ್ ಬರ್ತಾನೆ ಇಲ್ಲ. ಗೊತ್ತಿಲ್ಲ ಅವನು ಪಾಯಸದಲ್ಲಿ ಅಂತದ್ ಏನ್ ಬೆರೆಸ್ತಾನೆ ಅಂತ. ಎಲ್ರು ಕೂಡ ಅವನ್ ಪಾಯಸ ತಿನ್ನಕ್ಕೆ ಇಷ್ಟ ಪಡ್ತಾರೆ. ನೀವು ಬೇಜಾರ್ ಮಾಡ್ಕೋಬೇಡಿ, ದೇವ್ರು ನಮ್ಗೆ ಖಂಡಿತ ಸಹಾಯ ಮಾಡ್ತಾನೆ. ನೀವು ನಿಮ್ ಕೆಲ್ಸದ ಕಡೆ ಗಮನ ಕೊಡಿ. ಇನ್ನೊಂದ್ ಕಡೆ ರವಿ ಪಕ್ಕದೂರಲ್ಲಿ ಹೋಗಿ ಔಷಧಿ ಮಾರ್ತಿರೋ ಸುಶೀಲನ್ನ ಭೇಟಿ ಮಾಡಕ್ಕೆ ಬಂದಿದ್ದ. ಅರೆ ಸುಶೀಲ್, ಆ ಸಿಟಿ ಮೆಡಿಸಿನ್ ಕೊಡೋ, ಅದೇ ಪಾಯಸನ ಸಿಹಿಯಾಗಿ ಮಾಡುತ್ತಲ್ಲ. ನಾನ್ ಕೊಡ್ತೀನಿ ಕಣಪ್ಪ, ಆದ್ರೆ ನೆನ್ಪಲ್ಲಿರ್ಲಿ, ಒಂದ್ ವೇಳೆ ಇದನ್ನ ಜಾಸ್ತಿ ಪ್ರಮಾಣದಲ್ಲಿ ಪಾಯಸದಲ್ಲಿ ಹಾಕಿದ್ರೆ ಇದು ಜನ ಹುಷಾರ್ ತಪ್ಪ ಕೂಡ ಮಾಡುತ್ತೆ. ಅಯ್ಯೋ ಗೊತ್ತೋ, ನಾನೇ ಈ ಔಷಧಿ ಪೂರ್ತಿ ಪಾಯಸದೊಳಗಡೆ ಹಾಕ್ಬಿಡ್ತೀನ. ರವಿ ತನ್ನ ಹತ್ರ ಇರೋ ಕೆಮಿಕಲ್ ಅನ್ನ ಪಾಯಸ ಒಳಗಡೆ ಸೇರಿಸ್ತಾನೆ. ಇದರಿಂದ ಪಾಯಸ ತುಂಬಾನೇ ರುಚಿಯಾಗಿ ಆಗ್ತಿತ್ತು. ಒಂದು ದಿನ ಹೀಗೆ ರವಿ ನದಿ ದಡದಲ್ಲಿ ಕೂತ್ಕೊಂಡು ಜೀತು ತನ್ನಿಂತಾನೆ ಮಾತಾಡ್ಕೊಳ್ತಾ ಇರ್ತಾನೆ. ತಂದೆಯವರಿದ್ದಾಗ ಪಾಯಸದ ವ್ಯಾಪಾರ ಎಷ್ಟು ಚೆನ್ನಾಗಾಗ್ತಾ ಇತ್ತು. ಆದ್ರೆ ಇವಾಗ ಪಾಯಸದ ಅಂಗಡಿ ನಾನ್ ನೋಡ್ಕೋತಾ ಇದೀನಿ. ಆದ್ರೆ ಪಾಯಸ ತಿನ್ನಕ್ ಯಾರು ಕೂಡ ಇಷ್ಟ ಪಡ್ತಾ ಇಲ್ಲ. ಒಂದ್ ವೇಳೆ ಹೀಗೆ ಆಗ್ಬಿಟ್ರೆ ನಾನು ಮತ್ತೆ ನನ್ನ ಹೆಂಡತಿ ಪೂರ್ತಿಯಾಗಿ ಕಂಗಾಲಾಗ್ಬಿಡ್ತೀವಿ. ಆಗ ಜೀತುಗೆ ನದಿ ದಡದಲ್ಲಿ ಮೀನು ಒದ್ದಾಡ್ತಿರೋದನ್ನ ನೋಡ್ತಾನೆ. ಅಯ್ಯೋ, ಬಹುಶಃ ಈ ಮೀನು ನದಿಯಿಂದ ಮಿಸ್ ಆಗಿ ಆಚೆ ಬಂತು ಅನ್ಸುತ್ತೆ. ನಾನು ಈಗ್ಲೇ ಆ ಮೀನನ್ನ ನದಿಗೆ ವಾಪಸ್ ಬಿಡ್ತೀನಿ. ಜೀತು ಆ ಮೀನನ್ನ ತಗೊಂಡು ನದಿ ಒಳಗಡೆ ಬಿಡ್ತಾನೆ. ಆಗ ಆ ಮೀನು ಒಂದು ಸುಂದರವಾದ ಮಸ್ತ ಕನ್ಯೆಯಾಗಿ ಬದಲಾಗ್ತಾಳೆ. ಅವಳ ಕೂದಲಲ್ಲಿ ಗುಲಾಬಿ ಹೂಗಳು ಇರುತ್ತೆ. ತುಂಬಾನೇ ಧನ್ಯವಾದ ನಿಮ್ಗೆ, ನೀವು ನನಗೆ ತುಂಬಾನೇ ಸಹಾಯ ಮಾಡಿದ್ರಿ. ತುಂಬಾ ವರ್ಷಗಳ ಹಿಂದೆ ಒಬ್ಬ ಋಷಿ ನನ್ಗೆ ಶಾಪ ಕೊಟ್ಟಿದ್ರು. ಅವ್ರು ನನಗೆ ಹೇಳಿದ್ರು, ಎಲ್ಲಿವರೆಗೂ ಒಬ್ಬ ಒಳ್ಳೆ ವ್ಯಕ್ತಿ ನಿನ್ಗೆ ಸಹಾಯ ಮಾಡಲ್ವೋ ಅಲ್ಲಿವರೆಗೂ ನಿನ್ನ ಶಾಪ ಕೊನೆಗೊಳ್ಳಲ್ಲ ಅಂತ. ಇವತ್ ನೀವು ನನಗೆ ಸಹಾಯ ಮಾಡಿ ನನ್ ಮೇಲಿರೋ ಶಾಪನ್ನ ಕೊನೆಗೊಳಿಸ್ಬಿಟ್ರಿ. ನಿಮ್ಗೆ ನನ್ನಿಂದ ತುಂಬಾನೇ ಧನ್ಯವಾದ ಜೀತು. ಕೇಳಿ, ನಿಮ್ಗೇನ್ ಬೇಕು ಅಂತ ನಾನ್ ನಿಮ್ಗೆ ಸಹಾಯ ಮಾಡ್ತೀನಿ. ಒಂದ್ ವೇಳೆ ನೀವು ನನಗೆ ಏನಾದ್ರೂ ಸಹಾಯ ಮಾಡ್ಬೇಕು ಅಂದ್ರೆ ನನ್ಗೇನ್ ಸಹಾಯ ಮಾಡಿ ಅಂದ್ರೆ ನನ್ನ ಪಾಯಸ ಚೆನ್ನಾಗಿ ಮಾರಾಟ ಆಗ್ಬೇಕು. ಮತ್ಸ್ಯಕನ್ಯೆ ತನ್ನ ಕೂದಲಲ್ಲಿರೋ ಗುಲಾಬಿಯನ್ನ ತೆಗೆದು ಜೀತುಗೆ ಕೊಡ್ತಾಳೆ. ಇದನ್ನ ನೀವು ಇಟ್ಕೊಳ್ಳಿ. ಈ ಗುಲಾಬಿಯ ದಳಗಳನ್ನ ನೀವು ಮಾಡೋ ಪಾಯಸದಲ್ಲಿ ಹಾಕಿ ಊರಲ್ಲಿ ವ್ಯಾಪಾರ ಮಾಡಿ. ಇದು ಅಂತ ಇಂತ ಗುಲಾಬಿ ಅಲ್ಲ. ನೀವಿದನ್ನ ನಿಮ್ ಪಾಯಸದಲ್ಲಿ ಹಾಕಿದ್ರೆ ನಿಮ್ ಪಾಯಸ ಪ್ರಪಂಚದಲ್ಲೇ ತುಂಬಾ ರುಚಿಯಾಗಿರೋ ಪಾಯಸ ಆಗಿರುತ್ತೆ. ಇದನ್ನ ಯಾವತ್ತೂ ಕೆಟ್ಟ ಕೆಲ್ಸಕ್ಕೆ ಉಪಯೋಗ ಮಾಡಬೇಡಿ, ಇಲ್ಲ ಅಂದ್ರೆ ಈ ಗುಲಾಬಿ ಹೂ ಉಲ್ಟಾ ಕೆಲ್ಸ ಮಾಡ್ಬಿಡುತ್ತೆ. ಮಸ್ತಕನ್ನೇ ಇಷ್ಟ ಹೇಳಿ ನದಿ ಒಳಗಡೆ ಸೇರ್ಕೊಂಡ್ಬಿಡ್ತಾಳೆ. ಜೀತು ಆ ಗುಲಾಬಿನ ತಗೊಂಡು ತನ್ನ ಮನೆಗೆ ಬರ್ತಾನೆ. ಮಾರನೇ ದಿನ ಬೆಳಿಗ್ಗೆ ಇಬ್ರು ಪಾಯಸದ ಅಂಗಡಿನ ಓಪನ್ ಮಾಡ್ತಾರೆ. ಜೀತು ತನ್ನ ಪಾಯಸದಲ್ಲಿ ಆ ಗುಲಾಬಿಯ ಹೂಗಳ ದಳಗಳನ್ನ ಮಿಕ್ಸ್ ಮಾಡ್ತಾನೆ. ಸಿಹಿಯಾದ ಪಾಯಸದ ಖಜಾನೆ ಇದು. ಗುಲಾಬಿ ಪಾಯಸದ ರುಚಿನೇ ಬೇರೆ,
ಸ್ವಾದಭರಿತವಾಗಿದೆ ಮತ್ತೆ ನಿಮ್ಮ ಹೃದಯ ಮುಟ್ಟುತ್ತೆ. ಗುಲಾಬಿಯ ಪಾಯಸ ಎಲ್ರಿಗೂ ಸಿಗುತ್ತೆ. ಬನ್ನಿ ಬನ್ನಿ ಮತ್ತೆ ಗುಲಾಬಿಯ ಪಾಯಸವನ್ನ ತಿನ್ನಿ. ಇದು ಯಾವ ಪಾಯಸ ಅಣ್ಣ? ಯಾವತ್ತು ಕೇಳೇ ಇಲ್ವಲ್ಲ. ಗುಲಾಬಿ ಪಾಯಸನ ನಾನು ಕೂಡ ಕೇಳೇ ಇಲ್ಲ. ಬಾ ಹೋಗ್ಬಿಟ್ಟು ರುಚಿ ನೋಡೋಣ. ಆ ಊರಲ್ಲಿರೋ ಇಬ್ರು ವ್ಯಕ್ತಿಗಳು ಜೀತು ಹತ್ರ ಹೋಗ್ತಾರೆ. ಜೀತು, ಒಂದ್ ಪ್ಲೇಟ್ ಪಾಯಸ ಕೊಡಪ್ಪ. ಯಾವತ್ತು ಕೂಡ ಇಂಥ ಪಾಯಸದ ಬಗ್ಗೆ ಕೇಳೇ ಇಲ್ವಲ್ಲ. ಹಾ, ಈಗಲೇ ಕೊಡ್ತೀನಿ. ಜೀತು ಅವರಿಬ್ರಿಗೂ ಒಂದೊಂದು ಪ್ಲೇಟು ಪಾಯಸನ ಕೊಡ್ತಾನೆ. ಅದನ್ನ ಅವರಿಬ್ರು ತಿಂದು ಅವರಿಬ್ರಿಗೂ ತುಂಬಾನೇ ಆಶ್ಚರ್ಯ ಆಗುತ್ತೆ. ಅರೆ, ಇದಂತೂ ತುಂಬಾ ಸ್ವಾದಿಷ್ಟವಾದ ಪಾಯಸ. ನಾನು ಯಾವತ್ತೂ ಕೂಡ ಇಂಥ ಪಾಯಸ ತಿಂದೇ ಇಲ್ಲ. ನೀನ್ ಪಾಯಸದ ಬಗ್ಗೆ ಮಾತಾಡ್ತಾ ಇದ್ಯಾ? ನಾನು ಕೂಡ ಇದಕ್ಕೂ ಮುಂಚೆ ಇದಕ್ಕಿಂತ ರುಚಿಯಾಗಿ ಯಾವ್ದು ತಿಂದೇ ಇಲ್ಲ. ಅಣ್ಣ ಕೊಡಿಲಿ, ಇನ್ನು 2 ಪ್ಲೇಟ್ ಕೊಡಿಲಿ. ನಾನಿವ ದಿನ ಪೂರ್ತಿ ಪಾಯಸನೇ ತಿನ್ಕೊಂಡಿದ್ಬಿಡ್ತೀನಿ. ಕೊಡಪ್ಪ ಇಲ್ಲಿ, ನನಗೆ 2 ಪ್ಲೇಟ್ ಕೊಡು. ಜೀತು ಅಂಗಡಿ ಮುಂದೆ ಇನ್ನೂ ಜನ ಬಂದು ಸೇರ್ತಾರೆ. ನಿಧಾನವಾಗಿ ಊರಲ್ಲೆಲ್ಲ ಜೀತು ಪಾಯಸದ ಬಗ್ಗೆ ಚರ್ಚೆ ನಡೆಯೋಕೆ ಶುರು ಆಗುತ್ತೆ. ರವಿ ಇದನ್ನೆಲ್ಲ ನೋಡಿ ಪಕ್ಕದ ಊರಲ್ಲಿ ಇರೋ ಸುಶೀಲ್ ಹತ್ರ ಹೋಗಿ ಕೇಳ್ತಾನೆ. ಅಲ್ಲ ಕಣೋ, ನೀನ್ ಎಂತ ಔಷಧಿ ಕೊಟ್ಟೆ ಹೋದ್ಸಲ? ಸರಿಯಾಗಿ ಕೆಲ್ಸನೇ ಮಾಡ್ತಾ ಇಲ್ಲ. ಎಲ್ರು ಹೋಗಿ ಆ ಜೀತು ಅಂಗಡಿಲೇ ಪಾಯಸ ತಿಂತಾ ಇದಾರೆ. ಏನೇನಾದ್ರೂ ಇದಕ್ಕಿಂತ ಒಳ್ಳೆ ಔಷಧಿನ ಅವನಿಗೆ ಕೊಟ್ಟಿಲ್ಲ ತಾನೆ? ಏನಂತ ಮಾತಾಡ್ತಾ ಇದಾರೆ ಸಾಹೇಬ್ರೆ? ನಾನ್ ಯಾವ್ದೇ ಔಷಧಿ ಕೂಡ ಅವನಿಗೆ ಮಾರಿಲ್ಲ. ಮತ್ತೆ ಅವನ ಪಾಯಸದ ಬಗ್ಗೆ ಇಡೀ ಊರ್ನವರೇ ಮಾತಾಡ್ತಾ ಇದ್ದಾರೆ. ನನ್ಗೆ ಗೊತ್ತಾಗ್ತಾನೆ ಇಲ್ಲ ಅವನು ಈ ಗುಲಾಬಿ ಪಾಯಸನ ಹೇಗ್ ಮಾಡ್ತಾ ಇದ್ದಾನೆ ಅಂತ. ನಾನ್ ಕೇಳ್ಪಟ್ಟೆ ಅವನ ಹತ್ರ ಯಾವ್ದೋ ಜಾದುವಿನ ಗುಲಾಬಿ ಇದೆ ಅಂತ. ಅದ್ರ ದಳಗಳನ್ನ ಹಾಕ್ಬಿಟ್ಟು ಅವನು ಪಾಯಸ ಮಾಡ್ತಾನಂತೆ. ಒಂದ್ ವೇಳೆ ಹಾಗಿದ್ದಿದ್ರೆ ಇಷ್ಟೊತ್ತಿಗಾಗ್ಲೇ ಅವನು ದಳಗಳೆಲ್ಲ ಖಾಲಿ ಆಗ್ಬೇಕಾಗಿತ್ತಲ್ವಾ? ನಾನ್ ಹೇಳೋದು ಅರ್ಥ ಆಗ್ತಿಲ್ವಾ ನಿನ್ಗೆ? ಅದ್ಯಾವ್ದೋ ಜಾದುವಿನ ಗುಲಾಬಿ ಅಂತೆ. ದಳಗಳನ್ನ ಕೀಳ್ತಿದ್ದಾಗೆ ಹೊಸ ದಳಗಳು ಮತ್ತೆ ಉದ್ಭವ ಆಗುತ್ತಂತೆ. ಒಂದ್ ವೇಳೆ ವಿಷಯ ಹಾಗಂದ್ರೆ ಆ ಗುಲಾಬಿ ನನ್ನ ಕೈ ಸೇರ್ಬೇಕು. ಹೇಳು, ನನ್ ಜೊತೆ ಸೇರ್ತೀಯಾ? ಹಾ ಆಯ್ತು, ಬರ್ತೀನಿ. ಆದ್ರೆ ನೀನ್ ಮಾಡ್ತೀಯಲ್ಲ ಪಾಯಸ, ಅದ್ರಲ್ಲಿ ಅರ್ಧದಷ್ಟು ಲಾಭ ನನಗ್ ಸೇರ್ಬೇಕು. ಅಯ್ಯೋ, ಖಂಡಿತ ಕೊಡ್ತೀನಪ್ಪ, ಯಾಕಿಲ್ಲ. ನೀನ್ ನನ್ ಜೊತೆ ಕೈ ಜೋಡ್ ಸಾಕು. ನಾವಿಬ್ರು ಸೇರಿ ಪಾಯಸ ಮಾರೋಣ. ಮತ್ತೆ ಆ ಜೀತುನ ಈ ಬಿಸ್ನೆಸ್ ಇಂದ ಆಚೆ ಹಾಕೋಣ. ಇನ್ನೊಂದ್ ಕಡೆ ಜೀತು ಪಾಯಸ ವ್ಯಾಪಾರ ಮಾಡಿ ಶ್ರೀಮಂತನಾಗ್ಬಿಡ್ತಾನೆ. ಅವನು ಮತ್ತೆ ಅವನ್ ಹೆಂಡತಿ ತುಂಬಾನೇ ಖುಷಿಯಾಗಿರ್ತಾರೆ. ಒಂದು ದಿನ ಸುಶೀಲ್ ಮತ್ತೆ ರವಿ ಅವ್ರ ಮನೆ ಮುಂದೆ ಕಿಟಕಿ ಹತ್ರ ನಿಂತ್ಕೊಂಡು ಅವ್ರ ಮಾತನ್ನ ಕೇಳಿಸ್ಕೊತಾ ಇರ್ತಾರೆ. ನೋಡಿದ್ರಲ್ವಾ, ನಾನ್ ಹೇಳಿದ್ದೆ ಅಲ್ವಾ ನಿಮ್ಗೆ, ಆ ದೇವ್ರು ನಮ್ಗೆ ಸಹಾಯ ಮಾಡ್ತಾನೆ ಅಂತ. ಹಾ, ನೀನ್ ಸರಿಯಾಗಿ ಹೇಳ್ತಾ ಇದೀಯ. ನಮ್ಮ ಸಹಾಯಕ್ಕೋಸ್ಕರ ಆ ದೇವ್ರು ನನಗೆ ಆ ಮತ್ಸ್ಯಕನ್ಯೆಯನ್ನ ಭೇಟಿ ಮಾಡಿಸಿದ್ದು. ಮತ್ತು ಅವಳೆ ನನಗೆ ಈ ಗುಲಾಬಿ ಕೊಟ್ಲು. ಸರಿ, ಇಲ್ಲಿ ಕೇಳು. ನೀನ್ ಹುಷಾರಾಗಿ ಗುಲಾಬಿನ ತಗೊಂಡು ಅಡ್ಗೆ ಮನೇಲಿ ಎಲ್ಲಾದ್ರೂ ಭದ್ರವಾಗಿಟ್ಬಿಡು. ಆಯ್ತು ರೀ. ಸರಿ, ನಾನೀಗ ಹೊರಡ್ತೀನಿ. ಜೀತು ತನ್ನ ಅಂಗಡಿಗೆ ಹೊರಡ್ತಾನೆ. ನೋಡಿದ್ಯಾ ಸುಶೀಲ್, ಇದರಿಂದ ಒಂದು ವಿಷಯ ಅಂತೂ ಪಕ್ಕ ಆಯ್ತು. ಅವನು ಗುಲಾಬಿ ಪಾಯಸ ಸಿಹಿ ಆಗ್ತಾ ಇರೋದು ಆ ಗುಲಾಬಿಯಿಂದ. ಅದಕ್ಕೆ ಅಷ್ಟು ಸ್ವಾದಿಷ್ಟವಾಗಿರೋದು. ಅದು ಅಲ್ಲದೆ ಅವನಿಗೆ ಯಾವ್ದೋ ಮತ್ಸ್ಯಕನ್ಯೆ ಅದನ್ನ ಕೊಟ್ಟಿದ್ದಂತೆ. ಇನ್ ಮುಂದೆ ಏನ್ ಮಾಡದಪ್ಪ ರವಿ? ಮುಂದೆ ಏನ್ ಮಾಡೋದು ಅಂದ್ರೆ ನಾವ್ ಆ ಗುಲಾಬಿನ ಕಳ್ತನ ಮಾಡ್ಬೇಕು, ಸರಿನಾ? ಅದನ್ನ ನಮ್ ಪಾಯಸದಲ್ಲಿ ಹಾಕ್ಬೇಕು. ಆದ್ರೆ ಆ ಗುಲಾಬಿನ ಹೆಂಗಪ್ಪ ಕದಿಯೋದು? ನೀನ್ ಸುಮ್ನೆ ನೋಡ್ತಾ ಇರು, ಮತ್ತೆ ನಾನು ಹೇಳೋದ್ನ ಮಾಡ್ತಾ ಇರು. ರಾತ್ರಿ ಸಮಯ ಆಗುತ್ತೆ. ರಾತ್ರಿ ಹೊತ್ತು ಊರಲ್ಲೆಲ್ಲ ಜನರು ಮಲ್ಗಿರುವಾಗ ಆಗ ರವಿ ಮತ್ತೆ ಸುಶೀಲ್ ಜೀತು ಮನೆಯೊಳಗಡೆ ಹೋಗ್ತಾರೆ. ನಡಿ, ಅವರು ಆ ಗುಲಾಬಿನ ಅಡಿಗೆ ಮನೆಯಲ್ಲಿರೋ ತಿಜೋರಿಯಲ್ಲಿ ಇಟ್ಟಿದ್ದಾರೆ. ನನಗೆ ಗೊತ್ತಾ? ರವಿ ಮತ್ತೆ ಸುಶೀಲ್ ಅಡಿಗೆ ಮನೆ ಒಳಗಡೆ ಹೋಗ್ತಾರೆ. ಇಬ್ರು ಸೇರ್ಕೊಂಡು ಆ ಕಬೋರ್ಡ್ ಅನ್ನ ತೆಗೆದು ಅದರಲ್ಲಿರೋ ಗುಲಾಬಿಯನ್ನ ತಗೊಳ್ತಾರೆ. ನೋಡು, ಇದೇ ಹೂವು. ಇನ್ ಮುಂದೆ ನಮ್ಮನ್ನ ಯಾರು ಹಿಡಿಯಕ್ಕಾಗಲ್ಲ. ಮತ್ತಿನ್ ಮುಂದೆ ನಮ್ಮ ಜನಗಳಿಗೆ ಔಷಧಿ ಮಾರೋ ಅವಶ್ಯಕತೆನೂ ಇರಲ್ಲ. ಅದನ್ನ ಕದ್ದು ಅವರಿಬ್ರು ಅಲ್ಲಿಂದ ಹೊರಟು ಹೋಗ್ತಾರೆ. ಮಾರನೆಯ ದಿನ ಬೆಳಿಗ್ಗೆ ಜೀತು ಮತ್ತೆ ಶೀಲಾಗೆ ಆ ಗುಲಾಬಿ ಹೂವು ಅವ್ರಿಗೆ ಎಲ್ಲೂ ಕಾಣಿಸೋದಿಲ್ಲ. ರೀ, ಆ ಗುಲಾಬಿ ಹೂವನ್ನ ನಾನು ಅಡಿಗೆ ಮನೆಯಲ್ಲೇ ಇಟ್ಟಿದ್ದೆ. ಅದು ಎಲ್ಲಿ ಹೋಯ್ತು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಪರವಾಗಿಲ್ಲ ಶೀಲಾ, ಆ ದೇವ್ರು ಕೊಟ್ಟ ಮತ್ತೆ ಅವನೇ ತಗೊಂಡ. ಇದು ದೇವರ ಮಹಿಮೆ ಅಷ್ಟೇ. ಇನ್ನೊಂದ್ ಕಡೆ ರವಿ ಮತ್ತೆ ಸುಶೀಲ್ ಒಂದು ದೊಡ್ಡ ಪಾತ್ರೆಯಲ್ಲಿ ಪಾಯಸನ ಮಾಡ್ತಾ ಇರ್ತಾರೆ. ಅದರಲ್ಲಿ ಗುಲಾಬಿಯ ದಳಗಳನ್ನ ಮಿಕ್ಸ್ ಮಾಡ್ತಾರೆ. ಪಾಯಸ ಇನ್ನೂ ರುಚಿ ಆಗ್ಬೇಕು ಅಂತ ಆಗ ಊರಿಂದ ತಂದಿರೋ ಕೆಮಿಕಲ್ ಅನ್ನ
ಪಾಯಸದಲ್ಲಿ ಮಿಕ್ಸ್ ಮಾಡ್ತಾರೆ. ಆಗ ಅಂಗಡಿಯ ಪೋಸ್ಟರ್ ಅಲ್ಲಿ ಗುಲಾಬಿಯ ಪಾಯಸ ಅಂತ ಬರೀತಾರೆ. ಅರೆ ವಾ ರವಿ, ನೀನು ಕೂಡ ಗುಲಾಬಿ ಪಾಯಸ ಮಾರೋದಕ್ಕೆ ಶುರು ಮಾಡ್ದ್ಯಾ? ಒಳ್ಳೆ ವಿಷಯ ಕಣಪ್ಪ. ಹಾಗಿದ್ರೆ ನಮ್ಮಿಬ್ರಿಗೂ 2 ಪ್ಲೇಟ್ ಪಾಯಸ ಕೊಡು ನೋಡೋಣ. ಹಾ ಈಗ್ಲೇ ಕೊಡ್ತೀನಿ. ನಾನ್ ಮಾಡಿರೋ ಪಾಯಸ ಆ ಜೀತು ಪಾಯಸಕ್ಕಿಂತ ತುಂಬಾ ಚೆನ್ನಾಗಿದೆ. ರವಿ ಅವರಿಬ್ರಿಗೂ ಪಾಯಸ ತಿನ್ನೋಕೆ ಕೊಡ್ತಾನೆ. ಆ ಪಾಯಸ ತಿಂದ್ಮೇಲೆ ಅವರಿಬ್ರು ಕೋಪ ಆ ರವಿ ಮೇಲೆ ಮುಗಿಲಿರುತ್ತೆ. ನನ್ನ ಜೀವನದಲ್ಲೇ ಇಂಥ ಕೆಟ್ಟ ಪಾಯಸನ ಯಾವತ್ತೂ ತಿಂದೇ ಇಲ್ಲ. ನಾನಿನ್ ಮುಂದೆ ನಿನ್ನ ಹತ್ರ ಪಾಯಸನೇ ತಗೊಳಲ್ಲಪ್ಪ. ನೀನು ಪಾಯಸ ನೀನೇ ಕುಡ್ಕೊಂಡ್ ಕೂತ್ಕೋ. ಇಷ್ಟ ಹೇಳಿ ಆ ಇಬ್ರು ಗ್ರಾಹಕರು ಅಲ್ಲಿಂದ ಹೊರಟು ಹೋಗ್ತಾರೆ. ಆಗ ರವಿ ಮತ್ತೆ ಸುಶೀಲ್ಗೆ ತುಂಬಾನೇ ಕೋಪ ಬರುತ್ತೆ. ನಿಜವಾಗ್ಲೂ ಈ ಪಾಯಸ ಚೆನ್ನಾಗೇ ಇಲ್ಲ. ಎಲ್ಲ ಆಗಿದ್ದು ಆ ಹೂವಿನ ಕಾರಣದಿಂದಾಗಿ. ಎಲ್ಲ ಆಗಿದ್ದು ಈ ಹೂವಿಂದಾನೆ. ರವಿ ಕೋಪದಿಂದ ಗುಲಾಬಿ ಹೂವನ್ನ ಕೆಳಗೆ ಹಾಕ್ತಾನೆ. ಅದನ್ನ ನೋಡಿ ಅಲ್ಲಿ ಮಸ್ತಕನ್ಯೆ ಪ್ರತ್ಯಕ್ಷ ಆಗ್ತಾಳೆ. ನೀವಿಬ್ರು ಸ್ವಾರ್ಥಿಯಾಗಿದ್ದೀರಾ. ನಿಮ್ಮ ಸ್ವಾರ್ಥಕ್ಕೋಸ್ಕರ ನೀವಿಬ್ರು ಸೇರ್ಕೊಂಡು ಒಬ್ಬ ನಿಯತ್ತಾಗಿರೋ ಮನುಷ್ಯನಿಂದ ಕದ್ಬಿಟ್ರಿ. ನಾನ್ ನಿಮ್ಮನ್ನ ಸುಮ್ನೆ ಬಿಡಲ್ಲ. ಈಗ್ಲೇ ನೀವಿಬ್ರು ಬೆಕ್ಕಾಗಿ ಬದ್ಲಾಗ್ತೀರಾ. ಮಸ್ತಕನ್ಯೆ ಇಷ್ಟ ಹೇಳ್ತಿರುವಾಗ ಅವರಿಬ್ರು ಬೆಕ್ಕಾಗಿ ಬದ್ಲಾಗ್ತಾರೆ. ಆಗ ಜೀತುಗೆ ಆ ಕಳೆದು ಹೋಗಿರೋ ಗುಲಾಬಿ ಹೂವು ತನ್ನ ಅಂಗಡಿ ಮುಂದೆ ಕಾಣಿಸ್ಕೊಳ್ಳುತ್ತೆ.